ಎಸ್ಎಸ್ಎಲ್ಸಿ ಸಾಧಕರಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ. ತಾಲೂಕಿನ ಯಲ್ಲಂಪಲ್ಲಿ ಶ್ರೀ ಶಾರದಾ ಮಹಿಳಾ ವಿದ್ಯಾಸಂಸ್ಥೆ 2025-26ನೇ ಸಾಲಿನ ಇತ್ತೀಚೆಗೆ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 22 ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದು, ಬುಧವಾರ ಶಾಲಾ ಆಡಳಿತ ಮಂಡಳಿ ಎಸ್ಎಸ್ಎಲ್ಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಶ್ರೀ ಶಾರದಾ ಮಹಿಳಾ ವಿದ್ಯಾಸಂಸ್ಥೆ ಆವರಣದಲ್ಲಿ ಶಾಲಾ ಆಡಳಿತ ಮಂಡಳಿ ಮತ್ತು ಮುಖ್ಯ ಅತಿಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಹಾರ ಹಾಕಿ ಫಲತಾಂಬೂಲ ನೀಡಿ ಗೌರವಿಸಿದ್ದಾರೆ. ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿಯೂ ಸಹ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತೆ ಹಾರೈಸಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಮೊದಲ ವಿದ್ಯಾರ್ಥಿನಿ ದಿವ್ಯಶ್ರೀ ಎನ್ಎಂ 625ಕ್ಕೆ 600 ಅಂಕಗಳು ಹಾಗೂ ನೀಲಾ ರೆಡ್ಡಿ ಭವ್ಯಶ್ರೀ 625ಕ್ಕೆ 591 ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ ಹಾಗೂ ಈ ಬಾರಿ 2025-26ನೇ ಸಾಲಿನ ಇತ್ತೀಚೆಗೆ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 22 ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದು, ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಹಾಗೂ ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡಿ ಜನಸೇವೆ ಮಾಡಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅನಸೂಯಮ್ಮ, ಆಯಿಷಾ ಹುಸೇನ್, ಮೆಹಬೂಬ್ ಒನೀಸಾ, ಗಿರಿಜಾ, ಆನಂದ್, ಪವನ್, ಮಂಜುನಾಥ್ ರೆಡ್ಡಿ ಸೇರಿದಂತೆ ಎಲ್ಲ ಶಾಲಾ ಮಕ್ಕಳ ಪೋಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಹಾಜರಿದ್ದರು. ವರದಿ ಗೋಪಾಲ ರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ನನ್ನ ಹೆಸರು ನೀಲಾ ರೆಡ್ಡಿ ಭವ್ಯಶ್ರೀ. ನಾನು ಶ್ರೀ ಶಾರದಾ ಮಹಿಳಾ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದೇನೆ. ನಾನು ಇಷ್ಟು ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕೆ ಕಾರಣ ನಮ್ಮ ಟೀಚರ್ಸ್, ಅವ್ರು ನಮಗೆ ಕೊಟ್ಟಿರೋ ಸಪೋರ್ಟ್ ಆ್ಯಂಡ್ ಮೈ ಪೇರೆಂಟ್ಸ್. ನಮ್ಮ ಪೇರೆಂಟ್ಸಿಂದ ನಾನು ಜಾಸ್ತಿ ಮೋಟಿವೇಟ್ ಆಗಿ ಇಷ್ಟು ಮಾರ್ಕ್ಸ್ ತೆಗೆದಿದ್ದೀನಿ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೋಳ್ತೀನಿ ಮತ್ತು ನೈಟ್ 9ವರೆಗೂ ಓದ್ತೀನಿ. ನಾನು ಫ್ಯೂಚರಲ್ಲಿ ಸೈನ್ಸ್ ತಗೊಂಡು ಇಂಜಿನಿಯರ್ ಆಗಬೇಕು. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ದಿವ್ಯಶ್ರೀ ಎನ್ಎಂ ಅಂತ. ನಾನು ಶ್ರೀ ಶಾರದಾ ಮಹಿಳಾ ವಿದ್ಯಾಸಂಸ್ಥೆ ಯಲ್ಲಂಪಲ್ಲಿ ಸ್ಕೂಲಲ್ಲಿ ಓದಿದ್ದೀನಿ. ಸಚ್ ಎ ನೈಸ್ ಸ್ಕೂಲ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಎಲ್ಲ ಟೀಚರ್ಸು ಚೆನ್ನಾಗಿ ಮೋಟಿವೇಶನ್ ಮಾಡ್ತಿದ್ರು, ಚೆನ್ನಾಗಿ ಹೇಳ್ಕೊಡ್ತಿದ್ರು. ನೀವೇ ಅವ್ರ ಟೀಚಿಂಗ್ ಸ್ಕಿಲ್ಸ್ ಆಗಲಿ ಎಲ್ಲರನ್ನೂ ನೋಡ್ತಿದ್ದಿದ್ದು very beautiful and very motivation. So first of all, thanks to them and thanks to management, and I am feeling proud. So thanks to my parents, and they were happy and I am too. So thank you so much all teachers in my school. They gave motivation, ಚೆನ್ನಾಗಿ ಹೇಳ್ಕೊಡ್ತಿದ್ರು, ಎಲ್ಲರನ್ನೂ ಒಂದೇ ಥರ ನೋಡ್ತಿದ್ರು. ಎಲ್ಲ ಯಾವುದೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಎಲ್ಲರಿಗೂ ಒಂದೇ ಥರ ನೋಡ್ತಿದ್ರು, ಎಲ್ಲ ಸಬ್ಜೆಕ್ಟ್ಸು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಸೊ ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ಸೊ ನಾನು 625ಗೆ 600 ತಗೊಂಡಿದ್ದೀನಿ ಬಿಕಾಸ್ ಆಫ್ ದೆಮ್. ದೇ ಮೋಟಿವೇಟೆಡ್ ಮೀ. ಯಾವ ಥರ ಓದಬೇಕು ಅಂತ ಹೇಳ್ತಿದ್ರು, ಯಾವ ಥರ ಇನಿಷಿಯೇಟ್ ಮಾಡಬೇಕು, ಯಾವ ಥರ ಓದಬೇಕು ಒಂದು ಕ್ವಶನನ್ನಾದರೆ ಎಲ್ಲ ಹೇಳ್ಕೊಡ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಟು ದೆಮ್. ಬೆಳಗ್ಗೆ 5 o'clockಗೆ ಎದ್ದೇಳ್ತಿದ್ವಿ, 4 ಒಂದೊಂದು ದಿವಸ, ಆ್ಯಂಡ್ ನೈಟ್ ಆದರೆ 12. ಚೆನ್ನಾಗಿ ಓದ್ತಿದ್ವಿ. ಆ್ಯಂಡ್ ಮೈ ಹಾರ್ಡ್ ವರ್ಕ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ದಟ್. ಸೊ ಥ್ಯಾಂಕ್ಸ್ ಟು ಮೈ ಸೆಲ್ಫ್ ಆಲ್ಸೋ. ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ? ಸೊ ಯಾರೇ ಆಗಲಿ ಚೆನ್ನಾಗಿ ಓದಬೇಕು ಅಂತಂದರೆ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಯಾವ ಥರ ಕಾನ್ಸೆಪ್ಟ್ ಏನು ಅಂತ. ಸೊ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರದೇ ಇರೋದನ್ನು ಕೇಳಿ ಚೆನ್ನಾಗಿ ಓದಿದ್ರೆ ದೇ ವಿಲ್ ಬಿ ಆಲ್ಸೋ ಬಿ ಲೈಕ್ ಮೀ ಆ್ಯಂಡ್ ಮೋರ್ ದ್ಯಾನ್ ಮೀ. ಸೊ ಭವಿಷ್ಯದಲ್ಲಿ ನೀವೇನಾಗಬೇಕಂತ? ನಾನು ಸರ್ಜನ್ ಇಲ್ಲ ಅಂತಂದರೆ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅನ್ಕೊತಾ ಇದ್ದೀನಿ. ಸೊ PCMB ತಗೊಂಡು ಕಾರ್ಡಿಯಾಲಜಿಸ್ಟ್ ಸರ್ಜನ್ ಆಗಬೇಕು ಅಂತ ಅನ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್.